ಸಿದ್ದಾಪುರದ ಹೊಸೂರ್ನ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಲಯನ್ಸ್ ಕ್ಲಬ್ ಸಿದ್ದಾಪುರ ಮತ್ತು ಲಯನ್ ರೇವಣ್ಕರ್ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆ ಕುಮಟಾ ಹಾಗೂ ಶ್ರೀ ಶೃಂಗೇರಿ ಶಂಕರ ಮಠ ಹೊಸೂರ್ ಇವರ ಸಹಯೋಗದಲ್ಲಿ ಕಣ್ಣಿನ ಉಚಿತ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಮತ್ತು ಮಧುಮೇಹ ತಪಾಸಣೆ ನಡೆಯಿತು. ಶಿಬಿರದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನರು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ವೈದ್ಯರ ಸಲಹೆ ಪಡೆದರು. ಈ ವೇಳೆ ಡಾಕ್ಟರ್ ರವಿ ಹೆಗಡೆ ಹೂವಿನ ಮನೆ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ವಿಷಯುಕ್ತ ಆಹಾರ ಸೇವನೆ ಮಾಡುವುದರಿಂದ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತದೆ, ಕಾಯಿಲೆಗಳು ಬರುತ್ತಿವೆ. ಇಂದಿನ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡು ನಿಮ್ಮ ಆರೋಗ್ಯ ವೃದ್ಧಿಸಿಕೊಳ್ಳಿ ಎಂದರು. ನಾವು ಬಹಳ ನಮ್ಮ ಆಹಾರ ಪದ್ಧತಿ ಇರ್ಬೋದು, ನಮ್ಮ ದಿನನಿತ್ಯದ ಚಟುವಟಿಕೆಗಳಿರ್ಬೋದು ಮತ್ತು ಇತ್ತೀಚೆಗೆ ಬರ್ತಕ್ಕಂತಹ ವಿಷಯುಕ್ತ ಆಹಾರಗಳು ನಮ್ಮ ದೇಹದ ಆರೋಗ್ಯವನ್ನು ಹಾಳು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಇವತ್ತು ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ದಿನಚರಿಯನ್ನು ಪಾಲಿಸಲೇಬೇಕಾದಂಥದ್ದು ಅನಿವಾರ್ಯ. ಕಣ್ಣಿನ ಕುರಿತಾಗಿ ಬಹಳಷ್ಟು ಹೇಳಬೇಕಾಗಿಲ್ಲ, ಯಾಕಂದರೆ ನಿಮ್ಮಲ್ಲೆಲ್ಲರೂ ಅನೇಕರು ಹಿಂದೊಮ್ಮೆ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡಿರ್ಬೋದು, ಅಥವಾ ಒಂದು ಕಣ್ಣು ಆಪರೇಷನ್ ಆದವರು ಇರ್ಬೋದು, ಇವತ್ತು ಮತ್ತೊಂದು ಕಣ್ಣಿನ ಪೊರೆ ಬರೋದ್ರ ಕಾರಣಕ್ಕಾಗಿ ಈ ಶಿಬಿರದಲ್ಲಿ ಪಾಲ್ಗೊಂಡವರು ಇರ್ಬೋದು. ತಮಗೆ ಕಣ್ಣಿನ ಆಪರೇಷನ್ ಅಗತ್ಯ ಇದೆ ಅಂತ ವೈದ್ಯರು ಇವತ್ತು ಪರಿಶೀಲನೆ ಮಾಡಿ ತೀರ್ಮಾನ ಮಾಡಿದಲ್ಲಿ ತಮ್ಮನ್ನು ಕುಮಟಾ ಲಯನ್ಸ್ ರೇವಣ್ಕರ್ ಕಣ್ಣಿನ ಆಸ್ಪತ್ರೆ ಕರ್ಕೊಂಡು ಹೋಗಿ ನಾಳೆ ಒಂದು ದಿವಸ ತಮ್ಮನ್ನು ಅಬ್ಸರ್ವೇಷನಲ್ಲಿ ಇರ್ತಾರೆ. ಯಾಕಂದರೆ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಅವರಿಗೆ 1 ಡೇ ಅಬ್ಸರ್ವೇಷನ್ ಇರಬೇಕು ಅಂತ. ತ್ವರಿತವಾಗಿ ತಕ್ಷಣ ಆಪರೇಷನ್ ಮಾಡೋದ್ರ ಮೂಲಕ ಕೆಲವು ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ ಅಂತೇಳಿ ನಾಡಿದ್ದು ಆಪರೇಷನ್ ಮಾಡಿ ನಮ್ಮನ್ನು ಕಳಿಸ್ಕೊಡೋ ಅಂಥದ್ದು ಒಂದು ಈ ದಿನಚರಿಯನ್ನು ಅವ್ರು ಹಾಕ್ಕೊಂಡಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.